ಮಲ್ಲಮ್ಮ ಅವರು ತುಂಬಾ ನೋವಾದ್ರೆ ತಿಂತಾ ಇದ್ದಾರೆ ಗುರು. ಜಾನ್ವಿ ಅವರು ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ ಈ ಒಂದು ಬಿಗ್ ಬಾಸ್ ಅಲ್ಲಿ. ತುಂಬಾ ಅಭಿಮಾನ ಮತ್ತೆ ತುಂಬಾ ಪ್ರೀತಿ ಕರಾವಳಿ ಜನ ಅಂತ ಹೇಳ್ತಾರೆ. ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಸುಮಾರು ಒಂದು 5 ದಿನ ಆದ್ರೆ ಆಗ್ತಾ ಇದೆ. ಸೊ ಈ 5 ದಿನದಲ್ಲಿ ತುಂಬ ಒಂದು ಚೇಂಜಸ್ ಆದರೆ ನಡೀತಾ ಇದೆ. ಮನೆಗಳಲ್ಲೇ ಜಗಳಗಳಾದರೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದು ಕಾಮನ್ನೇ, ಪ್ರತಿ ಬಿಗ್ ಬಾಸಲ್ಲಿ ಇದು ಕಾಮನ್ ಆಗಿರ್ತದೆ. ಸೊ ಇದು ಏನಕ್ಕೆ ನಡೀತಾ ಇದೆ ಅಂತ ನಿಮ್ಗೆ ಏನಾದರೂ ಗೊತ್ತಾ? ಹಾಸ್ಟೆಲಲ್ಲಾದರೆ ಇರ್ತಾ ಇದೆ, ಆ ಹಾಸ್ಟೆಲಲ್ಲೇ ಒಂದು ಜಗಳಗಳಾಗ್ತಾ ಇತ್ತು. ಅವ್ನು ನೋಡಿದ್ರೆ ಇವ್ನಿಗಾಗಲ್ಲ, ಇವ್ನು ನೋಡಿದ್ರೆ ಅವ್ನಿಗಾಗಲ್ಲ. ಸೊ ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಸುಮಾರು ಒಂದು 5 ದಿನ ಆದರೆ ಆಗ್ತಾ ಇದೆ. ಸೊ ಈ 5 ದಿನದಲ್ಲಿ ತುಂಬ ಒಂದು ಚೇಂಜಸ್ ಆದರೆ ನಡೀತಾ ಇದೆ. ಮನೆಗಳಲ್ಲೇ ಜಗಳಗಳಾದರೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದು ಕಾಮನ್ನೇ, ಪ್ರತಿ ಬಿಗ್ ಬಾಸಲ್ಲಿ ಇದು ಕಾಮನ್ ಆಗಿರ್ತದೆ. ಸೊ ಇದು ಏನಕ್ಕೆ ನಡೀತಾ ಇದೆ ಅಂತ ನಿಮ್ಗೆ ಏನಾದರೂ ಗೊತ್ತಾ? ಸೊ ನೀವು ನಿಮ್ಮ ಒಂದು ಫ್ರೆಂಡ್ಸು, ನೀವು ಒಂದು 5 ಜನ ಒಂದೇ ಮನೆಯಲ್ಲಿ ಇಟ್ಟರೆ ನಿಮ್ಗೆ ಯಾವ ಥರ ಫೀಲ್ ಆಗ್ತದೆ? ಇವಾಗ ಸಪೋಸ್ ನಾನು ನನ್ನ ಫ್ರೆಂಡ್ ಯಾರಾದರೂ ಒಂದು ಮನೆಯಲ್ಲಿದ್ರೇ ಒಂದು ಗೊಂದಲಗಳು, ಇವಾಗ ನಾನು ಬ್ಯಾಚುಲರ್ ಆಗಿದ್ರೇ ನಾವು ಇಬ್ಬರು ಇರ್ತೀವಿ, ಯಾರಾದರೂ ಬ್ಯಾಚುಲರ್ಸ್ 2-3 ಇರ್ತೀವಿ. ಅವಾಗೇ ಇರೋಕ್ಕಾಗಲ್ಲ ಗುರು. ನನ್ನ ಹಾಸ್ಟೆಲಲ್ಲಾದರೆ ಇರ್ತಾಯಿದ್ದೆ, ಆ ಹಾಸ್ಟೆಲಲ್ಲೇ ಒಂದು ಜಗಳಗಳಾಗ್ತಾಯಿತ್ತು. ಅವ್ನು ನೋಡಿದ್ರೆ ಇವ್ನಿಗಾಗಲ್ಲ, ಇವ್ನು ನೋಡಿದ್ರೆ ಅವ್ನಿಗಾಗಲ್ಲ. ಸೊ ಆ ಥರ ತುಂಬ ಒಂದು ಕಾಂಪ್ಲಿಕೇಶನ್ಸ್ ಆದರೆ ನೋಡ್ತಾ ಇದ್ದೆ ನಾನು. ಆ ಥರ ಇರಬೇಕಾದ್ರೆ ಈ ಒಂದು 20 ಜನನ ಒಂದೇ ಮನೆಯಲ್ಲಿ ಇಟ್ಟರೆ ಇನ್ನೇ ಆ ಥರ ಇರ್ತದೆ. 19 ಜನ ನಾವು ಒಂದೇ ಮನೆಯಲ್ಲಿ ಇಟ್ಟರೆ ಯಾವ ಥರ ಆಗ್ತದೆ? ಸೊ ಅದರಲ್ಲಿ ನಮ್ಮ ಮಲ್ಲಮ್ಮ ಅವರು ತುಂಬ ನೋವಾದರೆ ತಿಂತಾಯಿದ್ದಾರೆ ಗುರು. ಸೊ ಅವರು ಒಂದು ಹಳ್ಳಿ ಕಡೆಯಿಂದ ಬಂದವರು ಈ ಬಿಗ್ ಬಾಸಲ್ಲಿ ಅವ್ರಿಗೆ ತುಂಬ ನೋವಾದರೆ ಕೊಡ್ತಾಯಿದ್ದಾರೆ. ಸೊ ಮೇಯ್ನಾಗಿ ಅವ್ರಿಗೆ ನೋವು ಕೊಡೋದಲ್ಲ, ಅವರೇ ನೋವು ತಿಂತಾಯಿದ್ದಾರೆ. ಸೊ ಅವ್ರಿಗೆ ಈ ಬಿಗ್ ಬಾಸ್ ನನಗೇನೋ ಕರೆಕ್ಟಾಗಿ ಸೆಟ್ ಆಗ್ತಾ ಇಲ್ಲ ಅನಿಸ್ತಾ ಇದೆ. ಸೊ ತುಂಬ ಅಳ್ತಾ ಇದ್ದಾರೆ. ಮತ್ತೆ ಹೇಳ್ತಾರೆ ನಾನು ಗೆಲ್ತೀನಿ, ನನಗೆ ಗೆಲ್ಲೋ ಪವರ್ ಇದೆ, ನನಗೆ ಜನರು ನನ್ನನ್ನು ಇದು ಮಾಡ್ತಾಯಿದ್ದಾರೆ, ಹಿಂದಕ್ಕೆ ಆಗ್ತಾಯಿದ್ದಾರೆ. ಸೊ ಅವರು ನಾನು ಗೆಲ್ಲೋದು ಇಷ್ಟ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಮಲ್ಲಮ್ಮ ಅವರಿಗೆ ನನಗೆ ತುಂಬ ಒಂದು ನೋವಾದರೆ ಆಯಿತು. ಸೊ ಅವರ ಒಂದು ಮ್ಯಾರೇಜಾಗಿ ಸುಮಾರು ಒಂದು 30 ಇಯರ್ಸ್ ಆಗಿತ್ತಂತೆ. ಸೊ ಅವಾಗೆ ಅವರ ಒಂದು ಹಸ್ಬೆಂಡ್ ಆದರೆ ತೀರ್ಕೊಂಡಿದ್ದಾರಂತೆ. ಸೊ 4 ಜನ ಮಕ್ಕಳು ಹುಟ್ಟಿದ್ರಂತೆ. ಸೊ ಅದರಲ್ಲಿ 2 ಮಾತ್ರ ಇದ್ದಾರಂತೆ, ಇನ್ನಿಬ್ಬರು ತೀರ್ಕೊಂಡ್ಬಿಟ್ಟಿದ್ದಾರೆ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಅದು ನನಗೆ ಕೇಳಿಸ್ಕೊಂಡು ತುಂಬ ನೋವಾದರೆ ಆಯಿತು. ಜಾನ್ವಿ ಅವರು ಕೂಡ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ ಈ ಒಂದು ಬಿಗ್ ಬಾಸಲ್ಲಿ. ನನಗೆ ಈ ಕರಾವಳಿ ವಿಭಾಗ ಅಂದರೆ ತುಂಬ ಇಷ್ಟ. ಸೊ ನಾನು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಮಂಗಳೂರಿಂದ ಕಾರವಾರವರೆಗೂ. ಸೊ ಜನ ತುಂಬ ಸಪೋರ್ಟ್ ಮಾಡ್ತಾಯಿದ್ರು, ತುಂಬ ಒಂದು ಸ್ನೇಹ ಜೀವಿಗಳು ಕರಾವಳಿ ವಿಭಾಗದಲ್ಲಿ. ಸೊ ನನಗೆ ತುಂಬ ಸಪೋರ್ಟ್ ಆದರೆ ಮಾಡಿದರು. ಸೊ ಆದ ಕಾರಣದಿಂದ ನನಗೆ ತುಂಬ ಅಭಿಮಾನ ಮತ್ತು ತುಂಬ ಪ್ರೀತಿ ಕರಾವಳಿ ಜನ ಅಂತ ಹೇಳ್ತಾರೆ. ಸೊ ಆ ಕಾರಣದಿಂದ ನಾನು ಕಾಂತಾರ ಮೂವಿಗಾದರೆ ಹೋಗಿದ್ದೆ. ಸೊ ತುಂಬ ಚೆನ್ನಾಗಿತ್ತು. ನನಗೆ ಆ ಭಾಷೆ ಕೇಳಿಸ್ಕೋಬೇಕಾದ್ರೆ ಮನಸ್ಸಲ್ಲಿ ಒಂಥರ ಸಂಗೀತದ ಸಾಲುಗಳು ಒಂದು ಹರಡ್ತಾ ಇದ್ದೋ ಥರ ಅನುಭವ ಆದರೆ ಆಗ್ತದೆ. ಸೊ ಅವರು ಮಾತಾಡ್ತಕ್ಕಂಥ ಶೈಲಿ ಆಗಿರ್ಬೋದು, ಅವರು ಮೋಸ್ಟ್ಲಿ ಕರಾವಳಿ ಸೈಡ್ ಅವರು ಅನಿಸ್ತದೆ. ಸೊ ನನಗೆ ಕರಾವಳಿ ಅವರಂದರೆ ತುಂಬ ಒಂದು ಇಷ್ಟ. ಸೊ ನಾನು ಆ ಒಂದು ವೇಯಲ್ಲಿ ಒಂದು ವಾಕ್ ಆದರೆ ಮಾಡಿದೆ, ತುಂಬ ಸಪೋರ್ಟ್ ಆದರೆ ಮಾಡಿದ್ದಾರೆ ನನಗೆ. ಸೊ ಮಂಗಳೂರಿಂದ ಆ ರೋಡಲ್ಲಿ ತುಂಬ ಒಂದು ಒಳ್ಳೆ ಮನಸ್ಸಿರ್ತಕ್ಕಂತಹ ಜನರು ಆ ಕರಾವಳಿ ವಿಭಾಗದವರು. ಸೊ ನಾನು ಎಲ್ಲರೂ ಆ ಥರ ಕೆಟ್ಟವರು ಅಂತ ಹೇಳ್ತಾ ಇಲ್ಲ. ಸೊ ನನಗೆ ತುಂಬ ಇಷ್ಟ ಕರಾವಳಿ ಜನ ಅಂತ ಹೇಳ್ತಾರೆ. ಸೊ ನಾನು ಆ ಮಂಗಳೂರಿಂದ ಕಾರವಾರ ಹೋಗ್ಬೇಕಾದ್ರೆ ತುಂಬ ಬ್ಯೂಟಿಫುಲ್ ಡೇಸ್ ಆದರೆ ಇದೆ ನನಗೆ. ಸೊ ಇದೆಲ್ಲ ಸ್ವಲ್ಪ ಮುಗಿದ ಮೇಲೆ ಸ್ವಲ್ಪ ಆ ಒಂದು ಜಾಗದಲ್ಲಿ ನಾನು ಮತ್ತೆ ಟ್ರಾವೆಲಿಂಗ್ ಮಾಡಬೇಕು. ಕರಾವಳಿ ಅಂದರೆ ನನಗೆ ತುಂಬ ಇಷ್ಟ. ಸೊ ಕೇರಳದಿಂದ ಸ್ಟಾರ್ಟ್ ಆಗ್ತದೆ, ಕೇರಳ ಒಂದು ಕಾಸರಗೋಡಿಂದ ಒಂದು ಕಾರವಾರವರೆಗೂ. ಸೊ ಆ ಥರ ಮೋಸ್ಟ್ಲಿ ಜಾನ್ವಿ ಅವರು ಒಂದು ಕರಾವಳಿ ವಿಭಾಗದವ್ರು ಅನಿಸುತ್ತೆ. ಸೊ ಅವರು ಕೂಡ ಒಂದು ಬ್ರೇಕಪ್ ಆದರೆ ಆಗಿದೆ, ಸೊ ಡಿವೋರ್ಸ್ ಆದರೆ ಆಗಿದೆ. ಸೊ ಅವರು ಒಂದು ಹೇಳಿದ್ರು, ಏನು ಮಾತು ಅಂತ ಹೇಳಿದ್ರೆ, ಈ ಮಾತು ನಾನು ಹೇಳ್ಬಾರ್ದು, ಸೊ ಏನಾದರೂ ಇದ್ದರೆ ಕ್ಷಮಿಸಿಬಿಡಿ. ಸೊ ಅವರಿಗೆ ಮ್ಯಾರೇಜ್ ಆಗಿ ಡಿವೋರ್ಸ್ ಆಗಿತ್ತಂತೆ. ಒಂದು ಸಿನಿಮಾ ಥರ ಆಗಿತ್ತಂತೆ, ಅವ್ರ ಲೈಫಲ್ಲೂ ಸಿನಿಮಾ ಯಾವ ಥರ ಇತ್ತೋ ಅದೇ ಥರ ಆಗಿತ್ತಂತೆ. ಅಂದರೆ ಅವ್ರಿಗೆ ಮ್ಯಾರೇಜ್ ಆದಮೇಲೆ ಅವ್ರ ಫ್ರೆಂಡನ್ನೇ ಅವ್ರ ಗಂಡ ಮ್ಯಾರೇಜ್ ಆಗಿ ಅವ್ರಿಗೆ ಮಕ್ಕಳು ಮಾಡಿದ್ದಾನಂತೆ. ಸೊ ಈ ಸಿನಿಮಾದಲ್ಲಿ ಕೂಡ ಆಗ್ತಾ ಇರ್ತದೆ ಈ ಥರ. ಸೊ ಮಕ್ಕಳಾಗಿದೆ ಅಂತೇಳ್ಬಿಟ್ಟು ಅವರಿಗೆ ಡಿವೋರ್ಸ್ ಆಗಿಲ್ಲಂತೆ, ಅಫಿಷಿಯಲಾಗಿ ಡಿವೋರ್ಸ್ ಆಗಿಲ್ಲಂತೆ. ಸುಮಾರು ಒಂದು 2 ವರ್ಷ ಗೊತ್ತಿರಲಿಲ್ಲವಂತೆ ಇವರಿಗೆ. ಮ್ಯಾರೇಜ್ ಆಗಿ ಮಕ್ಕಳಾಗ್ಬಿಟ್ಟಿದೆ. ಸೊ ಈ ಥರ ನಡೀತಾ ಇರ್ತದೆ ನಿಮ್ಮ ಜೀವನದಲ್ಲಿ. ಯಾರನ್ನ ನೀವು ಮ್ಯಾರೇಜ್ ಆಗಿರ್ತೀರೋ ಅವ್ರನ್ನ 100% ನಂಬಿ, ಯಾವತ್ತೂ ಅವ್ರನ್ನ ಕೈ ಬಿಡೋಕ್ಕೆ ಹೋಗ್ಬೇಡಿ. ಇವಾಗ ನೀವು ಯಾರಿಗಾದ್ರೂ ಒಬ್ಬರು ಮ್ಯಾರೇಜ್ ಮಾಡ್ಕೊತಾ ಇದ್ದೀರಾ, ಒಂದು ಪ್ರೀತಿ ಮಾಡ್ತಾಯಿದ್ರು, ಒಂದು ಫ್ರೆಂಡ್ಶಿಪ್ ಮಾಡ್ತಾಯಿದ್ರು, ನಿಯತ್ತಾಗಿ ಮಾಡು ಗುರು. ನೀನಿರೋ ಜೀವನದಲ್ಲಿ ಕಡಿಮೆ ವರ್ಷಗಳು ನೀನು ಬದುಕ್ತೀಯಾ, ಆ ಕಡಿಮೆ ವರ್ಷಗಳಲ್ಲಿ ನಿಯತ್ತಾಗಿರು. ಸೊ ಏನಾಗಲ್ಲ. ಸೊ ನಿನ್ನ ಹ್ಯಾಪಿನೆಸ್ಗೋಸ್ಕರ ನಿನ್ನ ಜನನ ಸಾಯಿಸ್ಕೊಳಕ್ಕೆ ಹೋಗ್ಬೇಡ.
ಸೊ ಆ ಕಾರಣದಿಂದ ಈ ಜಾನ್ವಿ ಅವರ ವಿಚಾರದಲ್ಲಿ ನನಗೆ ತುಂಬ ನೋವಾದರೆ ಆಯಿತು. ಮತ್ತು ನಮ್ಮ ಅಮಿತ್ ಅವರು ಮತ್ತು ಕರಿಬಸಪ್ಪ ಬಾಡಿ ಬಿಲ್ಡರ್ಸು ಅವರು ಏನೋ ನನಗೆ ಕರಿಬಸಪ್ಪ ಅವ್ರಿಗೆ ಬಾಡಿ ಏನೋ ಬೆಳೆದಿದೆ, ಅದೇ ಥರ ಆ್ಯಕ್ಟಿವ್ನೆಸ್ ನನಗೆ ಕಾಣಿಸ್ತಾ ಇಲ್ಲ. ನಾನು ಒಂದು 4 ದಿನದಿಂದ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀನಿ. ಇವತ್ತು 5ನೇ ದಿನ ಕೂಡ ನೋಡಿದ್ದೀನಿ. ಸೊ ಈ ನನಗೇನು ಅರ್ಥ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಎಲ್ಲರ ಹತ್ರನೂ ಬೆರೀರಿ, ಎಲ್ಲರ ಹತ್ರನೂ ಮಾತಾಡಿ, ಎಲ್ಲರ ಹತ್ರ ಚೆನ್ನಾಗಿರಿ, ಹಗ್ ಮಾಡ್ಕೊಳ್ಳಿ, ಅವ್ರ ಹತ್ರ ಕೇಳಿ, ಗುಡ್ ಮಾರ್ನಿಂಗ್ ಹೇಳಿ, ಗುಡ್ ನೈಟ್ ಹೇಳಿ, ಗುಡ್ ಆಫ್ಟರ್ನೂನ್ ಹೇಳಿ. ನನಗೆ ಆ್ಯಕ್ಟಿವ್ನೆಸ್ ಕಾಣಿಸ್ತಾ ಇಲ್ಲ. ಸೊ ಅಮಿತ್ ಅವರೇ, ನೀವು ಸ್ವಲ್ಪ ಆ್ಯಕ್ಟಿವ್ ಆಗಿರಿ. ಕರಿಬಸಪ್ಪ ಅವರೇ ಚೆನ್ನಾಗಿ ಆ್ಯಕ್ಟಿವ್ ಆಗಿರಿ. ನೀವು ಆ್ಯಕ್ಟಿವ್ ಆಗಿದ್ರೇ ಜನರಿಗೆ ಗೊತ್ತಾಗೋದು. ನೀವು ನೋಡಿದ್ರಲ್ವ, ಎಲ್ಲರೂ ಅವ್ರ ಮೇಲೇ ಹೇಳ್ತಾ ಇದ್ದಾರೆ, ಎಲ್ಲರೂ ಅವ್ರ ಹೆಸರಿಗಲೇ ಹೇಳ್ತಾ ಇದ್ದಾರೆ. ನಾಮಿನೇಷನಲ್ಲಿ ನೋಡಿದ್ರಲ್ವ. ಸೊ ಎಲ್ಲರೂ ಅಷ್ಟೇ, ನಮ್ಮ ಕಾಕ್ರೋಚನ ಆಗಿರ್ಬೋದು, ಧನುಷ್ ಅವರಾಗಿರ್ಬೋದು, ಎಲ್ಲರೂ ಅವ್ರ ಹೆಸರೇ ಹೇಳ್ತಾ ಇದ್ದಾರೆ. ಸೊ ಯಾಕಂತ ಹೇಳಿದ್ರೆ ನೀವು ಆ್ಯಕ್ಟಿವ್ ಆಗಿಲ್ಲ. ಸೊ ಆ ಕಾರಣದಿಂದ ನಿಮ್ಗೆ ಹೇಳ್ತಾರೆ. ಮತ್ತು ನಿನ್ನೆ ಒಂದು ಟಾಸ್ಕ್ ಆದರೆ ಕೊಟ್ಟಿದ್ದರು. ಅದರಲ್ಲಿ ನಮ್ಮ ಕಾಕ್ರೋಚನ್ ಅವರಾದರೆ ಒಂದು ಟಾಸ್ಕನ್ನು ಮಾಡ್ತಾಯಿದ್ರು. ನಮ್ಮ ಇವರಾಗಿದ್ರಲ್ಲ ಮೇಡಮ್ ಅವ್ರು ಬಂದುಬಿಟ್ಟು ಅವ್ರಿಗೆ ಹೇಳ್ತಾಯಿದ್ರು, ನೀವು ಈ ಥರ ಅಲ್ಲ ಆಡೋದು, ಈ ಥರ ಅಂತೇಳ್ಬಿಟ್ಟು ಫುಲ್ಲು ಜಗಳಾಗಲಿ ಗುರು. ನನಗೆ ಇಂಟ್ರೆಸ್ಟ್ ಬರ್ತಾಯಿದೆ, ಏನಕ್ಕಪ್ಪ ಜಗಳಾಗಲಿ ಬರ್ತಾಯಿದೆ ಅಂತೇಳ್ಬಿಟ್ಟು ನಾನು ಮೊದಲೆಲ್ಲ ಗೊತ್ತಾಗ್ತಿಲ್ಲ, ಏನಾಗಬಂತು ಬಿಗ್ ಬಾಸಲ್ಲಿ ಬರೀ ಜಗಳಾಗಲೇ ಅಂತೇಳ್ಬಿಟ್ಟು ನಾನು ನೋಡೋಕ್ಕೆ ಹೋಗ್ತಾ ಇರಲಿಲ್ಲ. ಸೊ ನನಗೆ ನೋಡ್ತಾ ಇದ್ದರೆ ಗುರು, ಡಾಗ್ ಸತೀಶ್ ಅವರಿದ್ದಾರಲ್ವ, ಡಾಗ್ ಸತೀಶ್ ಅಂತ ಹೇಳ್ಬಾರ್ದು, ಅವರೇ ಹೇಳಿದ್ರು ನನಗೆ, ಅವರೇ ಹೇಳಿದ್ರು ಮೊನ್ನೆ. ಸೊ ಅವರೇ ಹೇಳಿದ್ರು ಇವತ್ತು ವಿಡಿಯೋದಲ್ಲಿ, ಡಾಗ್ ಸತೀಶ್ ಅವರು ನನಗೆ ಧನುಷು ನನಗೆ ಹೆಸರಿಟ್ಟು ಕರೆದ, ಡಾಗ್ ಸತೀಶ್ ಅಂತ ಕರೆದ. ಸೊ ಅದು ತಪ್ಪು, ಆ ಥರ ಹೇಳ್ಬೇಡಿ ಅಂತ ಹೇಳಿದ್ರು. ಮತ್ತು ಇನ್ನೇನು ಗುರು ಹೇಳೋದು, ಅವರು ಡಾಗ್ ಸತೀಶ್ ಅಂತಲೇ ಫೇಮಸ್ ಆಗಿರೋದು. ಪಾಪ ಧನುಷ್ ಅವ್ರದ್ದು ಹೇಳಿದ್ದೇನು ತಪ್ಪಿದೆ. ಹೇಳಿದ್ರು ಡಾಗ್ ಸತೀಶ್ ಅಂತ ಕರೆದ್ರು, ಮತ್ತು ನನ್ನ ಬಗ್ಗೆ ತುಂಬ ಒಂದು ಕೀಳವಾಗಿ ಮಾತಾಡಿದ್ರು ಅಂತ ಹೇಳಿದ್ರು. ಏನು ಮಾತಾಡಿದ್ರು? ಅವರು ಡಾಗ್ ಸತೀಶ್ ಅಂತಲೇ ಫೇಮಸ್ ಆಗಿರೋದು. ಮತ್ತು ಅವ್ರ ಹೆಸರು ಬಂದುಬಿಟ್ಟು ಒಂದು ಸತೀಶ್ ಒಂದು ಆಟಮ್ಸು ಏನು ಹೇಳಿದ್ರು. ಕ್ಷಮಿಸಿಬಿಡಿ, ತಪ್ಪಾಗಿದೆ. ಸೊ ಆ ಥರ ಹೇಳಿದ್ರು. ಸೊ ಅದಂತೆ ಅವ್ರ ಹೆಸರು, ಆ ಥರ ಕರಿಬೇಕಂತೆ. ಅಲ್ಲ ಗುರು, ಫೇಮಸ್ ಆಗಿರೋ ಹೆಸರು ಆ ಥರನೇ ಫೇಮಸ್ ಆಗಿರೋ. ನನಗೆ ಕೂಡ ಡಾಗ್ ಸತೀಶ್ ಅಂತಲೇ ಗೊತ್ತು. ಸೊ ಆ್ಯಕ್ಚುಲಿ ಬಿಗ್ ಬಾಸ್ ನೋಡ್ತಾ ಇರೋದು ಕೂಡ ಒಂದು ಡಾಗ್ ಸತೀಶ್ ಅವ್ರ ಕಾರಣದಿಂದನೇ ನಾನು. ಸೊ ಅವರು ಚಂದ್ರಪ್ರಭಾ ಮತ್ತು ಡಾಗ್ ಸತೀಶ್ ಅವ್ರದ್ದು ಕಾಂಬಿನೇಷನ್ ಚೆನ್ನಾಗಿದೆ. ಬಟ್ ನನಗೆ ಡಾಗ್ ಸತೀಶ್ ಅವರು ಆ್ಯಕ್ಟಿವ್ನೆಸ್ ಕಾಣಿಸ್ತಾ ಇಲ್ಲ. ಚಂದ್ರಪ್ರಭಾ ಅವರು ಪರವಾಗಿಲ್ಲ, ಕರೆಕ್ಟಾಗಿ ಅವ್ರಿಗೇನು ಅನ್ಯಾಯ ನಡೀತಾ ಇದೆ ಮಾತಾಡ್ತಾ ಇದ್ದಾರೆ. ಬಿಗ್ ಬಾಸ್ ಅಂದರೆ ಜಗಳ ಅಂದ್ಕೊಡ್ತೀರಾ, ಜಗಳ ಅಲ್ಲ ಅದು. ಒಂದು ಮನಸ್ಥಿತಿಗಳು ಯಾವ ಥರ ಇರ್ತದೆ ಅಂತ ತಿಳ್ಕೊಳ್ಳೋದು. ಇವಾಗ ನಾನೇ ಏನಾದರೂ ಬಿಗ್ ಬಾಸ್ಗೆ ಹೋಗಿದ್ದೀನಿ, ನಾನು ಹೋಗ್ತೀನೋ ಇಲ್ಲೋ ಗೊತ್ತಿಲ್ಲ, ಒಂದು ವೇಳೆ ಹೋಗಿರ್ತೀನಿ ಅಂದ್ಕೊಳ್ಳಿ, ಆವಾಗ ನನಗೆ ಅಲ್ಲಿ ಹೋಗಿದ ತಕ್ಷಣವೇ ನನ್ನ ಬ್ರಷ್ಷು ಯಾರೋ ಹಲ್ಲುಸ್ತಾರೋ ನನಗೆ ಇಷ್ಟ ಆಗಲ್ಲ, ನಾನು ಹೇಳ್ಬಿಡ್ತೀನಿ ಡೈರೆಕ್ಟಾಗಿ. ಸೊ ನಾನು ಫ್ರೆಂಡ್ಶಿಪ್ ಮಾಡ್ಕೊಳಕ್ಕಾಗಲ್ಲ. ಒಂದೊಂದು ಬಾರಿ ಫ್ರೆಂಡ್ಶಿಪ್ ಮಾಡ್ಕೊತೀನಿ, ಆ ಫ್ರೆಂಡ್ಶಿಪ್ಪೇ ಇಷ್ಟ ಆಗಲ್ಲ. ಅವಾಗ ಏನು ಮಾಡ್ತಾರೆ, ನೀನು ಅವ್ರ ಜೊತೆ ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ತಾರೆ. ನಾನು ಯಾಕೆ ತಪ್ಪು ಮಾಡ್ತಾಯಿದ್ದೀನಿ, ನಾನು ಯಾಕೆ ಫ್ರೆಂಡ್ಶಿಪ್ ಮಾಡ್ತಾಯಿದ್ದೀನಿ? ಅವ್ರ ದೋಸೆ ಏನೋ ಹಾಕ್ತಾಯಿರ್ತಾರೆ, ನನಗೆ ಇನ್ನೊಂದು ಎಕ್ಸ್ಟ್ರಾ ದೋಸೆ ಆಗಬೇಕು. ಬಿಗ್ ಬಾಸಲ್ಲಿ ಹೇಳ್ತಾ ಇರ್ತಾರೆ ಅಷ್ಟೇ ದೋಸೆ ಲಿಮಿಟೆಡ್ ಇರೋದು. ಆವಾಗ ಇವ್ರಿಗೂ ಮಧ್ಯದಲ್ಲಿ ಬರ್ತಾಯಿರ್ತಾರೆ, ನನಗೆ ದೋಸೆಗಳು ಬೇಕೇ ಬೇಕು. ಅವಾಗ ಏನು ಹೇಳ್ತಾರೆ, ನಿನ್ಗೆ ಏನಕ್ಕೆ ಕೊಡಬೇಕು ದೋಸೆ? ನಾವು ತಿನ್ನೋ ದೋಸೆ ನೀನೇನಕ್ಕೆ ನಾನು ಕಿತ್ಕೊಳ್ಳೋ ಸ್ಟೇಜಲ್ಲಿ ಇರ್ತೀನಿ. ಸೊ ಅವಾಗ ನನ್ನ ಊಟ ನಿನ್ಗೆ ಯಾಕೆ ಕೊಟ್ಟಿಲ್ಲ? ಮೊನ್ನೆ ಅವರು ಅದೇ ಹೇಳ್ತಾಯಿದ್ರು, ಮೇಡಮ್ ಹೇಳ್ತಾಯಿದ್ದು, ನಮಗೊಂದು ದಿನ ಊಟನೇ ಇಲ್ಲ ಅಂತ ಹೇಳಿದ್ರು. ಗಿಲ್ಲಿ ಮತ್ತು ಕಾವ್ಯ ಅವ್ರ ಕಾರಣದಿಂದ ನಮ್ಗೆ ಒಂದು ದಿನ ಊಟನೇ ಸಿಕ್ಕಿಲ್ಲ ಅಂತ ಹೇಳ್ತಾಯಿದ್ರು. ಆ ಥರ ನಾನು ಜಗಳಾಡೋಕೆ ಹೋಗ್ತೀನಿ. ಅವಾಗ ಏನು ಹೇಳ್ತಾರೆ ಅಂದರೆ, ಅವರು ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸೊ ಈ ಥರ ಒಂದು ಮನಸ್ಥಿತಿಗಳ ನಡುವೆ ನಡೀತಾ ಇರ್ತಕ್ಕಂತಹ ಒಂದು ಸಂಘಟನೆನೇ ಬಿಗ್ ಬಾಸ್. ಅವರು ಬಿಗ್ ಬಾಸ್ ಏನಕ್ಕೆ ಗೊತ್ತಾ, ಅದನ್ನು ಇಟ್ಟಿರೋದು. ಒಬ್ಬ ಮನುಷ್ಯರು ಯಾವ ಥರ ಹೊಂದಾಣಿಕೆಯಾಗಿ ಇರ್ತಾರೆ, ಒಂದು ಮನೆಯಲ್ಲಿ ಹಾಕಿದ್ರೆ ಯಾವ ಥರ ಹೊಂದಾಣಿಕೆಯಲ್ಲಿ ಇರ್ತಾರೆ ಅಂತೇಳ್ಬಿಟ್ಟೆ ಈ ಶೋನ್ ಮಾಡ್ತಾ ಇರೋದು. ಸೊ ನನಗೆ ಸ್ಟಾರ್ಟಿಂಗಲ್ಲಿ ಹಂಗೆ ಅಂದ್ಕೊಂಡ್ಬಿಟ್ಟಿದ್ದೆ ಗುರು, ಏನು ಜಗಳಲ್ಲಿ ಹಿಂಗೆ ಆಡ್ತಾರೋ ಈ ವೇಸ್ಟ್ ನನ್ನ ಮಕ್ಕಳ ಇವರೆಲ್ಲ, ಏನಕ್ಕೆ ಬರ್ತಾರೆ ಈ ಸುಮ್ಮನೆ ವೇಸ್ಟ್, ಈ ಆಟ ಆಡ್ಕೊಂಡ್ರೆ ಇದೋಗ್ತಾರ, ಈ ಜಗಳಾಗಲೇ ಮಾಡ್ಕೊಳ್ಳೋದ ಬಿಗ್ ಬಾಸ್ ಅಂದ್ಕೊಂಡ್ಬಿಟ್ಟಿದ್ದೆ. ಸೊ ಇವಾಗ ಗೊತ್ತಾಯಿತು ಆ್ಯಕ್ಚುಲಾಗಿ ಬಿಗ್ ಬಾಸ್ ಅಂತ ಸೀಸನ್ ಏನಕ್ಕೆ ಇಟ್ಟಿದ್ದಾರೆ, ಬಿಗ್ ಬಾಸ್ ಅನ್ನೋದು ಏನಕ್ಕೆ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಈ ನಡುವೆ ಅರ್ಥ ಆಗ್ತಾಯಿದೆ. ಮತ್ತು ಅದೇ ಥರ ಮೇಡಮ್ ಅವರು, ಅವ್ರ ಹೆಸರು ಗೊತ್ತಿಲ್ಲ, ಸಮಥಿಂಗ್ ನಾನು ನೋಡ್ಕೊಂಡ್ಬಿಡ್ತೀನಿ. ಸೊ ತಪ್ಪಾಗಿ ತಿಳ್ಕೊಬೇಡಿ. ಅಶ್ವಿನಿ ಅನಿಸುತ್ತೆ. ಸೊ ಆ ಮೇಡಮ್ ಹೆಸರು ಬಂದುಬಿಟ್ಟು ಅಶ್ವಿನಿ, ನಿಮಗೆಲ್ಲ ಗೊತ್ತಿರ್ತದೆ. ಸೊ ಆ ಮೇಡಮ್ಮು ಮತ್ತು ಈ ಕಾವ್ಯ ಗಿಲ್ಲಿ ಅವರು ಉಸ್ತುವಾರಿಗಳಾಗಿರ್ತಾರೆ. ಲಾಸ್ಟ್ ಟಾಸ್ಕ್ ಒಂದು ಕೊಟ್ಟಿರ್ತಾರೆ, ಆ ಒಂದು ಇದ್ರ ಮೇಲೆ ಇಟ್ಬಿಟ್ಟು ಅದನ್ನು ಈ ಪೀಸಸನ್ನು ಜೋಡಿಸೋದು.
ಅಲ್ಲ ಗುರು, ನನಗೊಂದು ಅರ್ಥ ಆಗ್ತಾ ಇಲ್ಲ, ಇವರು ಕಾಕ್ರೋಚ್ ಅವರು ಮಧ್ಯದಲ್ಲಿ ಹೋಗ್ತಾ ಇರ್ತಾರೆ, ಕಾಕ್ರೋಚನ್ನ ಅವರು ಮಧ್ಯದಲ್ಲಿ ಹೋಗಿ ಏನೇನೋ ಹೇಳ್ತಾರೆ. ನನಗೆ ಒಂದು ಕಾಕ್ರೋಚ್ ಅನ್ನೋದು ಒಂದು ಅರ್ಥ ಆಗ್ತಾ ಇಲ್ಲ. ನೀನು ಏನು ಅಂದ್ಕೊಂಡಿದ್ಯಾ ಕಾಕ್ರೋಚನ, ನಿಮಗೆ ಅಂತ ಒಂದು ಪವರ್ ಇದೆ, ಮತ್ತು ನೀವೇನಕ್ಕೆ ಅವ್ರು ಅಶ್ವಿನಿ ಅವ್ರ ಹತ್ರ ಹೋಗ್ಬಿಟ್ಟು ಒಂದು ಬಕೆಟ್ ಇಡೋ ಕೆಲಸ ಮಾಡ್ತಾರೆ? ನನಗೊಂದು ಅರ್ಥ ಆಗ್ತಾ ಇಲ್ಲ. ನಾನು ತಪ್ಪಾಗಿ ಹೇಳ್ತಾ ಇದ್ದೀನಿ ಅಂತ ನೀವು ತಿಳ್ಕೊಬೇಡಿ. ಅವ್ರ ಜೊತೆ ಹೋಗ್ಬಿಟ್ಟು ನೀವು ಏನಕ್ಕೆ ಇದು ಮಾಡ್ತೀರಾ? ನಿಮಗೆ ಏನು ಕರೆಕ್ಟ್ ಇದೆಯೋ ಅದೇ ಮಾಡಿ. ನೀವು ಅವ್ರ ಜೊತೆ ಸೇರಿಕೊಂಡು ಮತ್ತೆ ಇದು ಮಾಡಿಬಿಡ್ತಾರೆ, ಅವ್ರ ಮೇಲೆ ಫುಲ್ ಹೋಗ್ತಾರೆ, ಬೈತಾರೆ, ಮಾತಾಡ್ತಾರೆ. ಅವ್ರು ಹೇಳೋದು ಕರೆಕ್ಟಿದೆ. ಸೊ ಅದು ಹೇಳಿ ಮತ್ತೆ ಅವ್ರ ಜೊತೆ ಏನಕ್ಕೆ ನೀವು ಮಿಂಗಲ್ ಆಗ್ತೀರಾ? ನೀವು ಹೇಳಿದ್ದೆ ಮೇಡಮ್ ಕರೆಕ್ಟು, ಆ ಥರ ಮಾತಾಡ್ಬೋದು. ಯಾವುದೋ ಒಂದು ವಸ್ತು ಮೇಲೆ ನೀವು ಫೋಕಸ್ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ಅದ್ರ ಮೇಲೆ ನಿಮ್ಮ ಕಾನ್ಸಂಟ್ರೇಷನ್ ಇರಬೇಕು. ಎಲ್ಲರ ಜೊತೆನೂ ಒಂಥರ ಆ ಥರ ಇರಬಾರ್ದು. ಏನಾದರೂ ಒಂದ್ರ ಮೇಲೆ ಫೋಕಸ್ ಮಾಡಿದ್ರೆ ಅದ್ರ ಮೇಲೇ ಇರಬೇಕು. ಸೊ ಆ ಥರ ನನಗೆ ಕಾಕ್ರೋಚನ್ನ ಅವ್ರು ಇಷ್ಟ ಆಗಿಲ್ಲ. ಸೊ ಅವ್ರು ಮಾತಾಡಿದ ಶೈಲಿ ಇಷ್ಟ ಆಗಿತ್ತು. ಮತ್ತು ಇನ್ನೊಂದೇನು ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ, ಅವರು 10th ಮುಗಿಸ್ಬಿಟ್ಟು ನೀವು ಯೂನಿಫಾರ್ಮ್ ಬಟ್ಟೆಗಳು ಹಾಕ್ಕೊಂಡು 10th ಮುಗ್ದಿದ ತಕ್ಷಣ ನೀವು ಕಲರ್ ಬಟ್ಟೆಗಳು ಹಾಕ್ಕೊಂಡು ಬಂದುಬಿಡೋದಲ್ಲ ರೋಡಿಗೆ ಅಂತ ಹೇಳಿದ್ರು. ಅದು ತುಂಬ ನನಗೆ ನೋವಾಯಿತು. ಸೊ ನೀವು ಆ ಥರ ಮಾತಾಡಬಾರ್ದು. ಯಾವುದೇ ಒಂದು ವ್ಯಕ್ತಿಗಳ ಬಗ್ಗೆ ಸೊ ಆ ಥರ ಬಿಗ್ ಬಾಸಲ್ಲಿ ನೀವು ಮಾತಾಡಬಾರ್ದಾಗಿದೆ, ತಪ್ಪಾಯ್ತದು. ಸೊ ನೀವು ಕ್ಷಮೆ ಕೇಳಬೇಕು. ಸೊ ಆ ಥರ ಹೇಳ್ಬಾರ್ದು ನೀವು. ಸೊ ನೀವು ಕೂಡ ಅದೇ ಥರ ತಾನೇ ಬಂದಿರೋದು, ನೀವು ಕೂಡ ಓದಿ ಕಲರ್ ಬಟ್ಟೆಗಳು ಹಾಕ್ಕೊಂಡೆ ತಾನೇ ಬಂದಿರೋದು. ಸೊ ಅದು ತಪ್ಪಾಯಿತು, ತಿದ್ಕೊಳ್ಳಿ. ಮತ್ತು ಅಶ್ವಿನಿ ಮೇಡಮ್ ಅವರು ತುಂಬ ತಪ್ಪು ಮಾಡ್ತಾಯಿದ್ದಾರೆ. ಅವರೇ ಡಾಮಿನೇಟು, ಅವರೇ ನಂದೇ ದುನಿಯಾ ಅಂದ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಗುರು, ಕಾವ್ಯ ಅವ್ರಿಗೆ ಮತ್ತು ಗಿಲ್ಲಿ ಅವ್ರಿಗೆ ಎಷ್ಟು ತೊಂದರೆಗಳು ಕೊಡ್ತಾಯಿದ್ದಾರೆ. ಅಲ್ಲ, ಏನು ಉಲ್ಲಂಘನೆ ಏನಾಗಿದೆ? ಅವ್ರು ಹೋಗಿದ್ರು, ಬಾತ್ರೂಮ್ ಕ್ಲೀನ್ ಮಾಡು ಅಂತ ಹೇಳಿದ್ರು, ಪಾಪ ಕ್ಲೀನ್ ಮಾಡಿದ್ರು. ಬಟ್ಟೆನ ಎತ್ಕೊಂಡು ಹೋಗಿ ಔಟ್ಸೈಡ್ ಹಾಕು ಅಂತ ಹೇಳಿದ್ರು, ಅವ್ರು ಹಾಕಿದ್ರು. ಔಟ್ಸೈಡಾಗಲ್ಲ, ಗಾರ್ಡನ್ ಇರೋದು, ಆ ಬಟ್ಟೆ ಎತ್ಕೊಂಡೋಗಿ ಹಾಕ್ತರು. ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಬಿತ್ತದು, ಬೇಕಾದಂಗೆ ಹಾಕ್ತರು. ಸೊ ಔಟ್ಸೈಡೆ ತಾನೇ ನೀವು ಹೇಳಿದ್ದು. ಸೊ ಆ ಥರ ತುಂಬ ಟಾರ್ಚರ್ ಕೊಡ್ತಾರೆ ಗುರು ಅವ್ರಿಗೆ, ಕಾವ್ಯಗೆ ಮತ್ತು ಗಿಲ್ಲಿ ಅವ್ರಿಗೆ. ನನಗೆ ಗಿಲ್ಲಿ ಈ ವಾರ ನಾನು ಗಿಲ್ಲಿ ಮತ್ತು ಕಾವ್ಯ ಅವ್ರಿಗೆ ವೋಟ್ ಹಾಕ್ತೀನಿ ನಾನು. ಸೊ ಯಾಕಂತ ಹೇಳಿದ್ರೆ ಅವರು ಚೆನ್ನಾಗಿ ಆಡ್ತಾಯಿದ್ದಾರೆ, ಅವ್ರು ಜೆನ್ಯೂನ್ ಆಗಿದ್ದಾರೆ ಗುರು. ಗಿಲ್ಲಿ ನಾನು ಹೇಳ್ತೀನಿ ನೋಡಿ, ಅವ್ರು ಕರೆಕ್ಟಾಗಿ ಮಾತಾಡ್ತಾರೆ, ಏನಾದರೂ ಮಾತಾಡಲಿ. ಇವತ್ತೊಂದು ಸಂಭಾಷಣೆ ಆದರೆ ಆಗಿತ್ತು. ಇವ್ರಿಗೆ ಕೇಳಿದ್ದಕ್ಕೆ ನೀವು ಯಾರು ನಾಮಿನೇಟ್ ಮಾಡ್ತೀರಾ ಅಂತ ಮಲ್ಲಮ್ಮ ಅವ್ರು ಕೇಳಿದ್ದಕ್ಕೆ ಅವ್ರೇನು ಹೇಳಿದ್ರು ಗೊತ್ತಾ? ಗಿಲ್ಲಿ ಅಂತ ಹೇಳಿದ್ರು. ಮಲ್ಲಮ್ಮ ಮುಗ್ಧ ಜೀವಿ ಗುರು, ಅವ್ರಿಗೇನೂ ಗೊತ್ತಿಲ್ಲ. ಸೊ ಅವ್ರ ಜೊತೆ ಕೂಡ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡಿದ್ರು ಇವತ್ತು ಗಿಲ್ಲಿ ಅವರು. ಸೊ ಈ ಥರ ಆ ಥರ ಅಂತ ಹೇಳ್ಬಿಟ್ಟು, ನೀವು ಲವ್ ಮಾಡ್ತಾಯಿದ್ದೀರಾ, ಅರೇಂಜ್ ಮ್ಯಾರೇಜ್ ಅಂತ ಕೇಳಿದ್ರು. ಸೊ ನನಗೆ ಲವ್ ಮ್ಯಾರೇಜ್ ಅಂದರೆ ನಮ್ಮ ಮನೆಯಲ್ಲಿ ಚಪ್ಪಲಿದಲ್ಲಿ ಹೊಡಿತಾಯಿದ್ರು ಅಂತೆಲ್ಲ ಹೇಳ್ತಾಯಿದ್ರು. ಸೊ ಅವಾಗ ಗಿಲ್ಲಿ ಅವರೆಲ್ಲ ಚೆನ್ನಾಗಿ ಮಾತಾಡ್ಕೊಂಡಿದ್ರು ಕಾವ್ಯ ಅವ್ರ ಜೊತೆ. ನಾನು ಕಾವ್ಯವನ್ನು ಲವ್ ಮಾಡಿದ್ರೆ ಈ ಥರ ಇರ್ತದೆ ಅಂತ ಹೇಳ್ಬಿಟ್ಟು. ಸೊ ನನಗೆ ಅವ್ರ ಕಾಂಬಿನೇಷನ್ ಚೆನ್ನಾಗಿ ಇಷ್ಟ ಆಯಿತು. ಸೊ ಇದೇ ಥರ ಕಾಂಬಿನೇಷನ್ ಮುಂದಕ್ಕೆ ಹೋಗಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ. ಮತ್ತು ಅದೇ ಥರ ಮಾಳು ನಿಪುಣಾಲ್ ಅಣ್ಣ ಅವರು, ನನಗೆ ತುಂಬ ವೀಡಿಯೋಸನ್ನೆಲ್ಲ ನೋಡ್ತಾ ಇರ್ತೀನಿ ಅವ್ರದ್ದು. ಸೊ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಂಗೆ ಬಿಗ್ ಬಾಸಲ್ಲಿ ಇಲ್ಲ ಗುರು. ಅವ್ರು ಆಡ್ತಾರೆ, ಅವರಿಗೆ ಒಳ್ಳೆ ಎನರ್ಜಿ ಇದೆ, ಆ ಎನರ್ಜಿನ ತೋರಿಸ್ಕೋಬೇಕು. ಮತ್ತು ಅವರು ಮಾತಾಡೋ ವಾಯ್ಸು ತುಂಬ ಫಾಸ್ಟಾಗಿ ಮಾತಾಡ್ತಾರೆ ಗುರು. ನೋಡು ಯಾವ ಥರ ಮಾತಾಡ್ತಾರೆ, ಫಾಸ್ಟಾಗಿ ಹೋಗ್ಬಿಡ್ತಾರೆ. ಅದು ನನಗೆ ಅರ್ಥನೇ ಆಗಲ್ಲ ಅವ್ರು ಏನು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಆ ಮಾತನ್ನು ಸ್ವಲ್ಪ ಸ್ಲೋ ಆಗಿ ಮಾತಾಡಿದ್ರೆ ನನಗೆ ತುಂಬ ಚೆನ್ನಾಗಿರುತ್ತೆ ಅನ್ನಿಸ್ತು. ಮತ್ತು ಆ್ಯಕ್ಟಿವ್ ಆಗಿದ್ದಾರೆ, ಆ್ಯಕ್ಟಿವ್ ಆಗಿಲ್ಲ ಅಂತೇಳಿಲ್ಲ. ಲಾಸ್ಟ್ ಒಂದು ಟಾಸ್ಕಲ್ಲಿ ನೋಡಿದ್ವಿ, ನಮ್ಮ ಕಾಕ್ರೋಚನ್ ಅವರು ಅವ್ರನ್ನಾದರೆ ಹೇಳಿದರು ನನ್ನ ಬದಲಿಗೆ ಅವ್ರು ಆಡ್ತಾರೆ ಅಂದರೆ ಇವರು ಉಲ್ಲಂಘನೆ ಮಾಡಿದರು. ಆಟ ಆಡೋದೇ ಗೊತ್ತಿಲ್ಲ ಗುರು. ಇವ್ರು ಹೇಳ್ತಾಯಿದ್ರು, ಮೇಡಮ್ ಅಶ್ವಿನಿ ಅವರು ರೂಲ್ಸಸ್ ಎಲ್ಲ ಹೇಳ್ಕೊಟ್ಟಿದ್ರು. ಸೊ ಬಿಗ್ ಬಾಸ್ ರೂಲ್ಸಸ್ ಇರ್ತದೆ ಇದು. ಸೊ ಯಾವುದೇ ಕಾರಣಕ್ಕೂ ಇವ್ರು ರೂಲ್ಸ್ ಮಾಡ್ಕೊಳ್ಳೋಂಗಿಲ್ಲ. ಸೊ ಅವ್ರು ಹೇಳಿದರು, ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಗುರು. ಧನುಷ್ ಅವರು ಚೆನ್ನಾಗಿ ಆಡಿದ್ರು, ಬಟ್ ಅವರು ಕೂಡ ಸ್ವಲ್ಪ ತಪ್ಪನ್ನಾದರೆ ಮಾಡಿದರು. ಕಾಕ್ರೋಚನ್ ಅವರು ಆಡ್ತಾಯಿದ್ರು, ಅವ್ರದ್ದು ಸ್ವಲ್ಪ ಇವ್ರು ಧನುಷ್ ಅವರು ಜಾಸ್ತಿ ಇಟ್ಬಿಟ್ಟಿದ್ರು. ಮತ್ತು ಮಲ್ಲಮ್ಮ ಅವರು ಕೂಡ ಇಟ್ಬಿಟ್ಟಿದ್ರು. ಸೊ ಚೆನ್ನಾಗಿ ನಡೀತಾಯಿತ್ತು. ಬಟ್ ಏನೋ ಸಮಥಿಂಗ್ ಉಲ್ಲಂಘನೆ ಆದರೆ ಮಾಡಿಬಿಟ್ರು ಅವರು ಆಡಿದ್ದು ಸರಿ ಇರಲಿಲ್ಲ. ಸೊ ಆ ಕಾರಣದಿಂದ ಇವರು ಕಾಕ್ರೋಚನ ಅವ್ರು ಏನೇನೋ ಹೇಳ್ಬಿಟ್ರು, ಏನೇನೋ ರೂಲ್ಸ್ಗಳು ತಂದುಬಿಟ್ರು ಮಧ್ಯದಲ್ಲಿ. ಸೊ ಇವ್ರು ಹೇಳಿದ್ರಲ್ಲಿ ತೂಕ ಇದೆ, ಇವರು ಮಾತುಗಳಲ್ಲಿ ತೂಕ ಇದೆ ಗುರು. ಆದರೆ ಇವರು ಮಾತಾಡಿದ ಒಂದೇ ಮಾತಾಡಿರಬೇಕು. ಇವಾಗ ನೀವು ಮಾತಾಡಿದ ತಪ್ಪು, ನನ್ನ ಬಗ್ಗೆ ಬೈದಿದ್ದೀರ, ನೀವು ನನಗಂದ್ರೆ ಆಗಲ್ಲ. ಸೊ ಅವಾಗ ನಾನೇನು ಮಾಡ್ತೀನಂದರೆ, ನನ್ನ ಮಾತಾಡಿದ್ದು ಕರೆಕ್ಟಾಗಿದ್ದರೆ ಆ ಮಾತು ಮೇಲೆ ನಿಂತ್ಕೋಬೇಕು. ಹೋಗಿ ಬಕೆಟ್ ಹಿಡಿಯೋದು, ಮೇಡಮ್ ನೀವು ಹೇಳಿದ್ದು ಕರೆಕ್ಟು, ನೀವು ಹೇಳಿದ್ದು ಕರೆಕ್ಟ್. ನಾನು ಯಾವತ್ತೂ ಆ ಥರ ಇರೋ ಗುರು. ಒಂದು ಮಾತಂದರೆ ಮಾತು, ಇವತ್ತು ಮಾಡಬೇಕಾದ್ರೆ ಮಾಡಬೇಕು.
ಒಂದು ಬಾರಿ ನನಗೆ ಅವನು ಅಷ್ಟೇ ಅನಿಸಿದ್ರೆ ಅಲ್ಲಿಗೆ ಬಿಟ್ಬಿಡ್ತೀನಿ ನಾನು. ಸೊ ಯಾವತ್ತೂ ನಾನು ಬಕೆಟ್ ಹಿಡಿಯೋ ಕೆಲಸನೇ ಮಾಡಲ್ಲ ಗುರು. ನನ್ನ ಬ್ಲಡ್ಡು ಕಟ್ ಮಾಡ್ತೀನಿ ನೋಡ್ಕೊಳ್ಳಿ, ನನ್ನ ಬ್ಲಡ್ಡಲ್ಲೇ ಇಲ್ಲ ಅದು. ಸೊ ಆ ಥರ ನನಗೆ ಪರ್ಸ್ನಲ್ ಹೇಳ್ತೀನಿ, ಅಣ್ಣ ನೀವು ಕೂಡ ಗೆಲ್ಲಬೇಕು ಅಂತ ನನಗೆ ತುಂಬ ಆಸೆ. ಸೊ ಆ ಕಾರಣದಿಂದ ಅಣ್ಣವ್ರು ಕೂಡ ತುಂಬ ಕಷ್ಟ ಬಿದ್ದು ಬಂದಿದ್ದಾರೆ. ಅವರು ಒಂದು ಆರ್ಟಿಸ್ಟು. ಸೊ ಆ ಕಾರಣದಿಂದ ಅಣ್ಣವ್ರು ಕೂಡ ಗೆಲ್ಲಬೇಕು ಅಂತ ನನಗೆ ಆಸೆ. ಬಟ್ ಏನಂತ ಹೇಳಿದ್ರೆ, ನೀವು ನೆಕ್ಸ್ಟ್ ಟೈಮಿಂದ ಈ ಥರ ಆಡೋಕ್ಕೆ ಹೋಗ್ಬಿಡಿ. ಸೊ ನಾನು ಹೇಳ್ತಾ ಇದ್ದೀನಿ, ಅವ್ರ ಹತ್ರ ಫೋನುಗಳೇ ಕೊಡಲ್ಲ ಗುರು ಬಿಗ್ ಬಾಸಲ್ಲಿ. ಸೊ ಯಾವ ಥರ ನೋಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ನೀವು ಅಂದ್ಕೊಂಡಿರ್ಬೋದು ಇನ್ಸ್ಟಾಗ್ರಾಮ್ ಎಲ್ಲ ಯಾವ ಥರ ನೋಡ್ತಾರೆ ಅವರು, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ಗಳಾದರೆ ಬಂದುಬಿಡ್ತದೆ ಮತ್ತು ಅವ್ರು ಫೋನುಗಳೇ ಕೊಡಲ್ವ ಅಂತ ಅನ್ಕೋಬೋದು. ಸೊ ಅವ್ರಿಗೆ ಬಂದುಬಿಟ್ಟು ಯಾವುದೇ ಥರದ ಫೋನುಗಳು ಕೊಡಲ್ಲ. ಅವರು ಯಾರ ಕೈಯಲ್ಲಾದರೂ ಇದು ಮಾಡಿಸ್ತಾರೆ, ಅಂದರೆ ಮೇಂಟೈನ್ ಮಾಡಿಸ್ತಾರೆ ಅಕೌಂಟ್ಗಳನ್ನು. ಸೊ ಯಾರಾದರೂ ಟ್ರಸ್ಟೆಡ್ ಕಂಪ್ನಿಗಳಿರ್ತವೆ, ಅವ್ರ ಹತ್ರ ಅಕೌಂಟನ್ನು ಹ್ಯಾಂಡ್ಲಿಂಗ್ ಕೊಟ್ಟಿರ್ತಾರೆ. ಹ್ಯಾಂಡಲ್ಡ್ ಬೈ ಅಂತ ಬರೆದಿರ್ತಾರೆ, ಹ್ಯಾಂಡಲ್ಡ್ ಬೈ ಅಂತ ಹೇಳ್ಬಿಟ್ಟು. ಕಾವ್ಯ ಅವ್ರ ಅಕೌಂಟನ್ನು ನೋಡಿ ಹೋಗ್ಬಿಟ್ಟು ಅವರು ಹಾಕಿರ್ತಾರೆ ಹ್ಯಾಂಡಲ್ಡ್ ಬೈ ಅಂತ ಹೇಳ್ಬಿಟ್ಟು. ಮತ್ತು ಕಾವ್ಯ ಅವರು ಒಳ್ಳೆ ರೀಲ್ ಅದರ ಪೋಸ್ಟ್ ಮಾಡಿದ್ರು ಲಾಸ್ಟ್ ವೀಡಿಯೋದಲ್ಲಿ. ನಾನು ತುಂಬ ಬ್ಯೂಟಿಫುಲ್ ಆಗಿದೆ ಅನಿಸ್ತು ಆ ವೀಡಿಯೋ, ತುಂಬ ಚೆನ್ನಾಗಿತ್ತು. ಸೊ ಆ ಸಾಂಗನ್ನು ನಾನು ಯೂಸ್ ಮಾಡ್ಕೊಂಡು ನಮ್ಮ ರಾಣಿಗಾದರೆ ವೀಡಿಯೋ ಮಾಡಿ ಹಾಕಿದ್ದೆ. ಸೊ ಸಖತ್ತಾಗಿತ್ತು ವೀಡಿಯೋ ಅಂತೂ. ಅವರು ಒಂಥರ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದಾರೆ ಈ ಒಂದು ಬಿಗ್ ಬಾಸಲ್ಲಿ. ಅವರಾಗಿರ್ಬೋದು ಮತ್ತು ಮೇಡಮ್ ಅವರು ಏನಪ್ಪ ಆ್ಯಕ್ಟ್ರ್ ಇದ್ದಾರಲ್ವ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದಾರೆ ಈ ಒಂದು ಬಿಗ್ ಬಾಸಲ್ಲಿ. ರಾಶಿಕಾ ಮೇಡಮ್ ಅವರು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದಾರೆ. ಅವರು ಬೈ ಬರ್ತೆ ಬ್ಯೂಟಿ ಅಂದ್ಕೊಂಡ್ಬಿಟ್ಟಿದ್ದೀನಿ. ಸೊ ಅವರು ನಿಜವಾಗ್ಲೂ ಗುರು ಚೆನ್ನಾಗಿ ಎಲ್ಲರ ಜೊತೆ ಚೆನ್ನಾಗಿ ಬರೀತಾ ಇರ್ತಾರೆ, ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಮತ್ತು ಧ್ರುವಣ್ಣ ಕೂಡ ತುಂಬ ಒಳ್ಳೆ ಎನರ್ಜೆಟಿಕ್ ಆಗಿದ್ದಾರೆ, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತವ್ರೆ. ಮತ್ತು ಧನುಷ್ ಕೂಡ ಗ್ರೇಟ್ ಸಖತ್ತಾಗಿ ಮಾಡ್ತಾರೆ. ಎಲ್ಲನೂ ಪಾರ್ಟಿಸಿಪೇಷನ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಧನುಷ್ ಅವರು ಕೂಡ ಚೆನ್ನಾಗಿ ಎನರ್ಜೆಟಿಕ್ ಆಗಿದ್ದಾರೆ. ಮತ್ತು ಅಭಿಷೇಕ್ ಅವರು ಕೂಡ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲರ ಹತ್ರನೂ ಮಿಂಗಲ್ ಆಗಿರ್ತಾರೆ. ಅವರು ಎಲ್ಲರ ಹತ್ರ ನೋಡಿ ರಾಶಿಕಾ ಅವ್ರ ಹತ್ರನೂ ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಇರ್ತಾರೆ. ಮತ್ತು ಅವ್ರ ಜೋಡಿ ಪೇರ್ ಜೊತೆ ಕೂಡ ಚೆನ್ನಾಗಿರ್ತಾರೆ, ಎಲ್ಲರ ಹತ್ರನೂ ಚೆನ್ನಾಗಿರ್ತಾರೆ. ಅವರು ಬೆರಿತಾ ಇರ್ತಾರೆ. ಧನುಷ್ ಸಖತ್ತಾಗಿದ್ದಾರೆ ಗುರು. ಸೊ ನನಗೆ ಅವ್ರ ಕ್ಯಾರೆಕ್ಟರ್ ಇಷ್ಟ ಆಯಿತು ಧನುಷ್ದು. ಏನಾದರೂ ಒಂದು ವರ್ಕ್ ಮಾಡ್ತಾಯಿದ್ದಾರೆ ಅಂದರೆ ಪಕ್ಕಾ ಒಂದೇ ಮಾತು ಮೇಲೆ ಇರಬೇಕು, ಅದೇ ಮಾಡಬೇಕು. ಅವ್ರಿಗೆ ಒಳ್ಳೆ ಕ್ರಿಯೇಟಿವಿಟಿ ಇದೆ, ಒಳ್ಳೆ ಟ್ಯಾಲೆಂಟ್ ಇದೆ. ಮೋಸ್ಟ್ಲಿ ಈ ಒಂದು ಬಿಗ್ ಬಾಸ್ ಒಂದು ಧನುಷ್ ವಿನ್ ಆಗ್ಬೋದು ಅಂತ ನಾನು ಇವಾಗೇ ಪ್ರೆಡಿಕ್ಟ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಧನುಷ್ ವಿನ್ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ನಮ್ಮ ಗಿಲ್ಲಿ ವಿನ್ ಆಗ್ಬೋದು ಈ ವರ್ಷ. ನೋಡ್ಕೊಳ್ಳಿ, ಬೇಕಂದರೆ ಇವಾಗೇ ಪ್ರೆಡಿಕ್ಟ್ ಮಾಡಿಬಿಟ್ಟಿದ್ದೀನಿ. ಧನುಷು, ಗಿಲ್ಲಿ. ಸೊ ಇಲ್ಲ ಅಂತ ಹೇಳಿದ್ರೆ ಧ್ರುವನವರು ಇಲ್ಲ, ಅಭಿಷೇಕ್. ಈ ವರ್ಷ ಬಿಗ್ ಬಾಸ್ ವಿನ್ ಆಗೋದು ಗಿಲ್ಲಿ, ಅಭಿಷೇಕು, ಧನುಷು. ಇವ್ರು ಮೂವರಲ್ಲೇ ಫೈನಲಿಸ್ಟಿಗಳಾಗ್ತಾರೆ. ಸೊ ನೋಡ್ಕೊಳ್ಳಿ, ಹೇಳಿದ್ದೀನಿ. ಮತ್ತು ಇವತ್ತು ವ್ಲಾಗ್ಸ್ ಮಾತಾಡೋದಾದರೆ ಎಲ್ಲ ಚೆನ್ನಾಗಿತ್ತು, ಚೆನ್ನಾಗಿ ನಡೀತದೆ. ನನ್ನ ಜೀವನದಲ್ಲಿ ಫೇಲ್ ಆಗಿಬಿಟ್ಟೆ ನಾನು, ತುಂಬ ಕಷ್ಟಗಳಾದರೆ ಬಿದ್ದಿದ್ದೀನಿ. ಸೊ ಇವಾಗ ನಾನು ಕೆಲಸಗಳಾದರೆ ಮಾಡಿಕೊಂಡು ನನ್ನ ಭೈರವ ರಾಣಿನಾದರೂ ನೋಡ್ಕೊತಾ ಇದ್ದೀನಿ. ಸೊ ಯಾವತ್ತೂ ನಿಮ್ಮ ಜೀವನದಲ್ಲಿ ಕೂಡ ಈ ಸೋಷಿಯಲ್ ಮೀಡಿಯಾಗಳನ್ನು ನಂಬಬೇಡಿ. ಸೊ ನಂಬಿ ನಿಮ್ಮ ಜೀವನವನ್ನಾದರೆ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ನಿಮಗೆ ಅಂತೇಳ್ಬಿಟ್ಟು ಏನಾದರೂ ಒಂದು ಕೆಲಸ ಆದರೆ ಇಟ್ಕೊಳ್ಳಿ. ಸೊ ಆ ಕಾರಣದಿಂದ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದರ ಒಂದು ಕಾಮೆಂಟ್ ಮಾಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗೈಸ್. ನಿಮ್ಮ ಹತ್ರ ನಮಸ್ಕಾರ ಇಟ್ಟು ಬೇಡ್ಕೊತೀನಿ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಕಷ್ಟಗಳಾದರೆ ಬೀಳ್ತಾಯಿದ್ದೀನಿ, ತುಂಬ ಕಷ್ಟಗಳಾದರೆ ಬಿದ್ದು ವೀಡಿಯೋಸ್ ಆದರೆ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು, ನಿಮ್ಗೆ ತೋರಿಸ್ತೀನಿ ಎಷ್ಟು ಕಷ್ಟ ಬೀಳ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಈ ಬುಕ್ಕೆಲ್ಲ ಕಂಪ್ಲೀಟು ಸ್ಕ್ರಿಪ್ಟ್ಗಳು ಬರೆದು ಪ್ರತಿದಿನ ಏನೂ ಯೂಸ್ ಇಲ್ಲ, ಸ್ಕ್ರಿಪ್ಟ್ಗಳು ಬರಿತಾಯಿದ್ದೀನಿ, ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಈ ಬಿಗ್ ಬಾಸ್ ವೀಡಿಯೋ ಕೂಡ ನೆನ್ನೆ ಆದರೆ ಬರಬೇಕಾಗಿದ್ದು. ಸೊ ನೆನ್ನೆ ಸಿನಿಮಾಗೆ ಹೋಗಿದ್ದೆ, ತುಂಬ ಕಷ್ಟಗಳಾದರೆ ಬಿದ್ದೆ. ಆ ಸಿನಿಮಾ ನೋಡಿ ಅದಕ್ಕೆ ವ್ಯೂಸೇ ಬರಲಿಲ್ಲ. ಸೊ ಆ ಥರ ಕಷ್ಟ ಬಿದ್ದು ತುಂಬ ಕಂಟೆಂಟ್ ಆದರೆ ಗ್ರಾಬ್ ಮಾಡ್ತೀನಿ. ಪ್ರತಿದಿನ ಬಿಗ್ ಬಾಸ್ ನೋಡೋಕ್ಕೆ ಸುಮಾರು 1.5 2 ಗಂಟೆಗಳ ಕಾಲ ಬಿಗ್ ಬಾಸ್ನ ವಾಚ್ ಮಾಡ್ತೀನಿ. ಸೊ ಅದು ನನಗಿಷ್ಟವಾಗಿ ವಾಚ್ ಮಾಡ್ತಾಯಿದ್ದೀನಿ. ಸೊ ವಾಚ್ ಮಾಡಿ ಅದರ ಇರ್ತಕ್ಕಂತಹ ಇನ್ಫಾರ್ಮೇಷನನ್ನು ಆದರೆ ನಾನು ಗ್ರ್ಯಾಬ್ ಮಾಡಿ ಸೊ ನಿಮ್ಗಾದರೆ ವಿಡಿಯೋ ಒಂದು ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡೋದು ತುಂಬ ಕಷ್ಟ ಆಗ್ತದೆ. ನನ್ನ ಕೆಲಸ ಸುಮಾರು 9 ಅವರ್ ಕೆಲಸ ಮಾಡಬೇಕು ನಾನು.
ಸೊ ಕಂಪನಿದಲ್ಲಿ ಕೆಲಸ ಮಾಡಿ ಬಂದು ಬಿಗ್ ಬಾಸ್ ನೋಡಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಭೈರವ ರಾಣಿಗೆ ಊಟ ಮಾಡಿ ಸೊ ನನಗೆ ಅಡುಗೆ ಮಾಡಿಕೊಂಡು ನಾನು ತಿಂದು ಸ್ನಾನಗಳು ಮಾಡಿ ಭೈರವ ರಾಣಿಗೆ ಸ್ನಾನ ಮಾಡಿಸಿ ಬಟ್ಟೆ ಒಗೆದು ಜೀವನ ಸಾಕಾಗಿಬಿಟ್ಟಿದೆ ಗೈಸ್. ಜೀವನ ಸಾಕಾಗಿಬಿಟ್ಟಿದೆ. ಒಂದು ಸತ್ತೋಗೋಣ ಅನಿಸುತ್ತೆ ಅವಾಗವಾಗ ತಿಳ್ಕೊತಾ ಇದ್ದರೆ. ಸೊ ಏನಪ್ಪ ಅಂತ ಹೇಳಿದ್ರೆ, ಈ ಲೈಫ್ ಅನ್ನೋದು ತುಂಬ ಚಿಕ್ಕದು. ಸೊ ಈ ಜೀವನದಲ್ಲಿ ಏನಾದರೂ ಒಂದು ಮಾಡಬೇಕು. ರಿಸಲ್ಟ್ ಬಂದಿಲ್ಲ ಅಂದರೂ ಕೂಡ ಮಾಡ್ತಾ ಇರಬೇಕು. ನಾನೇನು ತಪ್ಪು ಮಾಡಿದ್ದೀನಿ ಅಂತ ನಾನು ತಿದ್ಕೊತಾ ಇದ್ದೀನಿ. ಸೊ ಆ ಥರ ನಮ್ಮ ಜೀವನದಲ್ಲಿ ಏನು ತಪ್ಪಾಗಿದೆ ಅಂತ ತಿದ್ಕೋಬೇಕು, ಸಾಯಕ್ಕೆ ಹೋಗ್ಬಾರ್ದು. ನನಗೂ ಎಷ್ಟೋ ಬಾರಿ ಸತ್ತೋಗ್ಬೇಕು ಅನಿಸ್ತದೆ. ಸೊ ನನಗಂತ ಜೀವಿಗಳು, ನನಗಂತ ಜೀವ ಕಾಯ್ಕೊಂಡಿದೆ. ಸೊ ಮನೆಗೆ ಬರೋಷ್ಟೊಳಗಡೆ ಭೈರವ ರಾಣಿ ವೆಯ್ಟ್ ಮಾಡ್ತಾ ಇರ್ತಾರೆ ಮನೆಯಲ್ಲಿ. ಒಂದು ದಿನ ನಾನು ಏನಾದರೂ ಮನೆಗೆ ಬಂದಿಲ್ಲ ಅಂತ ಹೇಳಿದರೆ ಅವ್ರನ್ನ ಯಾರು ನೋಡ್ಕೊಳ್ಳೋರು? ಸೊ ಆ ಮುಗ್ಧ ಜೀವಿಗಳನ್ನು ಯಾರು ನೋಡ್ಕೊಳ್ಳೋರು? ಸೊ ಇಲ್ಲೇ ಇದ್ದಾರೆ ನನ್ನ ಮನೆಯಲ್ಲಿ, ಇಲ್ಲಿ ಒಳಗಡೆ ಮಲ್ಕೊಂಡಿದ್ದಾರೆ ಅವರು. ಸೊ ಅವ್ರಿಗೋಸ್ಕರನೇ ಈ ಜೀವ ಇನ್ನೂ ಉಳಿದಿದೆ. ಸೊ ಇನ್ನೂ ಚೆನ್ನಾಗಿ ನೋಡ್ಕೊತೀನಿ ಅವ್ರನ್ನ, ನಿಮಗೆ ಪ್ರಾಮಿಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ನೋಡ್ಕೊತೀನಿ, ಒಳ್ಳೆ ಫುಡ್ ಕೊಡ್ತೀನಿ. ಸೊ ನಿಮ್ಮ ಸಪೋರ್ಟ್ ಕೂಡ ನನಗೆ ತುಂಬ ಬೇಕು. ನಾನು ಇನ್ನೂ ಡಾಗ್ಸ್ಗೆ ಫೀಡಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಈ ಕೆಲಸದಲ್ಲೇ ಸಾಕಾಗಿಬಿಟ್ಟಿದೆ. ಸೊ ನಿಮ್ಮ ಸಪೋರ್ಟ್ ಕೊಟ್ಟರೆ ನನಗೆ ಇರ್ತಕ್ಕಂತಹ ಸ್ವಲ್ಪ ಖಾಲಿ ಸಮಯಗಳಲ್ಲಿ ಬೇರೆ ಡಾಗ್ಸು ಕೂಡ ಫೀಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಣ್ಣ ಅಕ್ಕ ಅವರು ಯಾರು ನೋಡ್ತಾ ಇದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ಜೈ ಹಿಂದ್, ಜೈ ಭಾರತ್ ಮಾತಾ. ಮುಂದೆ ಸಾಬುನಿ